ಸಿಎಂ ಸಿದ್ದರಾಮಯ್ಯ ಅವರ ಕೈಯಲ್ಲಿ ಈಗ ಬಸ್ನ ಬಂದ್ ಭವಿಷ್ಯ ಇದೆ. ನಿರ್ಣಾಯಕ ಸಭೆಗೆ ಈಗ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಬೇಡಿಕೆ ಏನಾದರೂ ಈಡೇರದೇ ಇದ್ರೆ ನಾಳೆ ಯಾವುದೇ ಬಸ್ಗಳು ರಸ್ತೆಗೆ ಇಳಿಯೋದಿಲ್ಲ. ರಾಜ್ಯದೆಲ್ಲೆಡೆ ಒಂದು ರೀತಿಯಲ್ಲಿ ಸಂಚಾರ ಅಯೋಮಯ ಆಗುತ್ತೆ. ವಾರದ 2ನೇ ದಿನ ಬಂದ್ನ ಬಿಸಿ ಜನರಿಗೂ ತಟ್ಟುತ್ತೆ. ಇವತ್ತು ಸರ್ಕಾರ ಒಂದು ವೇಳೆ ಸ್ಪಂದಿಸದೇ ಇದ್ದಂಥ ಸಂದರ್ಭದಲ್ಲಿ ನಾಳೆ ಬಂದ್ನ ಬಿಸಿ ಎಲ್ಲರನ್ನೂ ತಟ್ಟುತ್ತೆ. ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಅನೇಕ ಬೇಡಿಕೆಗಳಿದೆ. ಸಂಚಾರ ಸ್ಥಗಿತಗೊಳ್ಳುವಂತ ಸಾಧ್ಯತೆ ಇದೆ ನಾಳೆ. ಆದರೆ ಇವತ್ತೊಂದು ಮೀಟಿಂಗ್ ಕರೆದಿದ್ದಾರೆ ಸಿಎಂ. ಆ ಮೀಟಿಂಗ್ ಅಲ್ಲಿ ಏನಾದರೂ ಪಾಸಿಟಿವ್ ಆಗಿ ಸ್ಪಂದನೆ ಸಿಕ್ಕಂತ ಸಂದರ್ಭದಲ್ಲಿ ನಾಳಿನ ಮುಷ್ಕರದ ಕತೆ ಏನು ಅನ್ನುವಂಥ ವಿಚಾರ, ಜೊತೆಯಲ್ಲಿ ಬೇಡಿಕೆಗಳು ಅನೇಕ ಇದೆ. 38 ತಿಂಗಳ ಈ ವೇತನ ಹಿಂಬಾಕಿ ಆಗಿರ್ಬೋದು, ಅದನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥ ಬೇಡಿಕೆಗಳಾಗಿರ್ಬೋದು. ಅದರ ಜೊತೆಯಲ್ಲಿ ಈ ಶಕ್ತಿ ಯೋಜನೆಯ ಬಾಕಿಯೂ ಕೂಡ ಬರಬೇಕು. ಅದು ಸೇರಿದಂತೆ ಒಂದಷ್ಟು ಬೇಡಿಕೆಗಳ ಈಡೇರಿಕೆಗಾಗಿ ಈಗ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಇವತ್ತಿನ ಮೀಟಿಂಗ್ನ ನಂತರದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು, ನಾಳೆ ಮುಷ್ಕರ ಇದೆ, ಬಂದ್ ನಡೆಯುತ್ತಾ ಇಲ್ವಾ ಅನ್ನೋದು ಈಗ ಇವತ್ತಿನ ಸಭೆ ಮೇಲೆ ಹಾಗಾದ್ರೆ ಡಿಪೆಂಡ್ ಆಗಿದೆಯಾ? ಸಭೆಯಲ್ಲಿ ಏನಾದರೂ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಂತಹ ಸಂದರ್ಭದಲ್ಲಿ ಬಂದ್ ವಾಪಸ್ ಪಡೆಯುವಂತ ಸಾಧ್ಯತೆ ಇದೆಯಾ? ಡೀಟೇಲ್ಸ್ ಏನಿದೆ ಹನುಮಂತು? ಖಂಡಿತ ಅಶ್ವಿನಿ, ಇವತ್ತು ಸಿಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಡೆಯುವಂತಹ ಸಾರಿಗೆ ನೌಕರರ ಕಾರ್ಮಿಕ ಒಕ್ಕೂಟಗಳೇನಿದ್ದಾವೆ ಆ ಒಕ್ಕೂಟಗಳ ಸಭೆ ಇವತ್ತು ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು. ಯಾಕೆ ಅಂತಂದು ಹೇಳಿದ್ರೆ, ಇವತ್ತು ಏನಾದರೂ ಸಿಎಂ ಸಿದ್ದರಾಮಯ್ಯವರು ನಡೆಸುವಂತಹ ಸಭೆಯಲ್ಲಿ ಸಂಧಾನ ಸಕ್ಸಸ್ ಆಗಲಿಲ್ಲ ಅಂತಂದು ಹೇಳಿದ್ರೆ ಸಹಜವಾಗಿ ನಾಳೆ KSRTC ಬಸ್ಗಳಾಗಿರ್ಬೋದು, BMTC ಬಸ್ಗಳಾಗಿರ್ಬೋದು ಯಾವುದೇ ರೀತಿಯ ಓಡಾಟ ನಡೆಸಲ್ಲ ಅನ್ನುವಂಥದ್ದು ಮುಷ್ಕರಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು. ಮತ್ತೊಂದು ಕಡೆಗೆ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರುವಂತಹ ಹಿನ್ನೆಲೆಯಲ್ಲಿ ನಾಳೆ ಕೇಂದ್ರ ಸರ್ಕಾರದ ವಿರುದ್ಧ ಮತಗಳ್ಳತನದ ವಿಚಾರವನ್ನು ಮುಂದೆ ಇಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಅವರೇ ಬಂದು ಇಲ್ಲಿ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಇತ್ತ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಸರ್ಕಾರದ ಭಾಗವಾಗಿರುವಂತಹ ನೌಕರರೇ ಹೋರಾಟವನ್ನ ಮಾಡ್ತಿರುವಂತದ್ದು ಹಿನ್ನೆಲೆಯಲ್ಲಿ ಸಾಕಷ್ಟು ಮುಜುಗರಕ್ಕೂ ಒಳಗಾಗುವಂತಹ ಸನ್ನಿವೇಶ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆ ಏನಿದೆ ಅತ್ಯಂತ ಮಹತ್ವವನ್ನ ಪಡೆದುಕೊಂಡಿರುವಂತದ್ದು. ಸಭೆಯಲ್ಲಿ ಸಹಜವಾದಂತಹ ಒಂದಷ್ಟು ಬೇಡಿಕೆಗಳು, ಸಾರಿಗೆ ನೌಕರರ ಬೇಡಿಕೆಗಳೇನಿದಾವೆ, ಪ್ರಮುಖವಾದಂತಹ ಬೇಡಿಕೆ ಕಳೆದ 38 ತಿಂಗಳಿಂದ ಹಿಂಬಾಕಿ ಆಗಿರ್ಬೋದು, ವೇತನ ಹೆಚ್ಚಳ ಇರಬಹುದು, ಅದರ ಪ್ರಕಾರ ಅಂತ ನೋಡುವಂತದ್ದಾದ್ರೆ 1700 ಕೋಟಿ ರೂಪಾಯಿ ಬಾಕಿ ಏನಿದೆ ಆ ಬಾಕಿಯನ್ನ ಬಿಡುಗಡೆ ಮಾಡಿ ಅನ್ನುವಂತಹ ಒತ್ತಾಯವನ್ನ ಹಾಕುವಂಥದ್ದು, ಮತ್ತೆ ಎಸ್ಮಾ ಜಾರಿಯೇ ಮಾಡಬಾರದು ಅನ್ನುವಂಥದ್ರ ಜೊತೆಗೆ ಹಿಂದೆ ಪ್ರತಿಭಟನೆ ಮಾಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ವೇತನವನ್ನು ಕಟ್ ಮಾಡಿದ್ರು ಅದನ್ನು ಕೂಡ ಕಟ್ ಮಾಡಬಾರದು ಅನ್ನುವಂಥ ಬೇಡಿಕೆಗಳನ್ನ ಇಟ್ಟಾರಿದೆ. ಒಟ್ಟಾರೆಯಾಗಿ ಕಾರ್ಮಿಕರ ಬೇಡಿಕೆ ಮತ್ತೆ ನೌಕರರ ಬೇಡಿಕೆ ಏನಾದ್ರೆ ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟಂತದ್ದು ಮತ್ತೆ ಫೈನಾನ್ಸ್ ವಿಚಾರದ ಪ್ರಶ್ನೆ ಅಂತ ಬಂದಾಗ ಸರ್ಕಾರವು ಈಗಾಗಲೇ ಬೇರೆ ಆರ್ಥಿಕ ಸಂಕಷ್ಟದಲ್ಲಿ ಇದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದು ಹೇಳಿದ್ರೆ ಬಹುತೇಕ ಮೇಲ್ನೋಟಕ್ಕೆ ಆರ್ಥಿಕವಾಗಿ ಸದೃಢವಾಗಿದೆ ಅಂತ ಇದ್ದಾಗಲೂ ಕೂಡ ಯಾವುದೇ ರೀತಿಯ ಹೊಸ ಯೋಜನೆಯನ್ನ ಆಗಿರ್ಬೋದು ಅಥವಾ ಈ ರೀತಿಯ ಬಾಕಿಯನ್ನು ಕೊಡುವಂತ ವಿಚಾರದಲ್ಲೂ ಕೂಡ ಅಳೆದು ತೂಗಿ ಲೆಕ್ಕಾಚಾರ ಹಾಕುವಂತ ಆರ್ಥಿಕ ಪರಿಸ್ಥಿತಿ ಸದ್ಯದ ರಾಜ್ಯ ಸರ್ಕಾರದಲ್ಲಿ ಇರುವಂತ ಕಾರಣಕ್ಕಾಗಿ ಇವತ್ತಿನ ಸಭೆಯಲ್ಲಿ ನೌಕರರ ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿ ವಿಶ್ವಾಸಕ್ಕೆ ಪಡಿತಾರೆ ಅನ್ನುವಂಥದ್ದೇ ಈಗ ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂತದ್ದು. ಸಹಜವಾಗಿ ಸಿಎಂ ಸಿದ್ದರಾಮಯ್ಯನವರು ಒಂದಷ್ಟು ಭರವಸೆಗಳನ್ನ ಕೊಡಬಹುದು, ಹಂತ ಹಂತವಾಗಿ ಇದನ್ನ ಬಿಡುಗಡೆ ಮಾಡ್ತೀವಿ, ಮತ್ತೊಂದು ಕಡೆಗೆ ಇಲ್ಲ ನಿಮ್ಮನ್ನ ವಿಶ್ವಾಸಕ್ಕೆ ಪಡೆಯುವುದೇ ಎಲ್ಲ ರೀತಿಯ ತೀರ್ಮಾನಗಳನ್ನ ಮಾಡ್ತೀವಿ ಅನ್ನುವಂಥ ಚರ್ಚೆಗಳಿದ್ದಾಗಲೂ ಕೂಡ ಅಂತಿಮವಾಗಿ ಇವತ್ತಿನ ಸಭೆಯ ನಂತರದಲ್ಲಿ ಸಾರಿಗೆ ನೌಕರರ ತೀರ್ಮಾನ ಯಾವ ರೀತಿ ಆಗಿರುತ್ತೆ ಅನ್ನೋದ್ರ ಮೇಲೆ ನಾಳೆಯ ಪ್ರತಿಭಟನೆ ಆಗುವಂಥದ್ದು ಬಿಡುವಂಥದ್ದು ನಿರ್ಧಾರವಾಗುವಂಥದ್ದು. ಅಶ್ವಿನಿ. ಓಕೆ ಹನುಮಂತು, ರೈಟ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸಿಎಂ ಸಿದ್ದರಾಮಯ್ಯ ಅವರ ಕೈಯಲ್ಲಿ ಈಗ ಬಸ್ನ ಬಂದ್ ಭವಿಷ್ಯ ಇದೆ. ನಿರ್ಣಾಯಕ ಸಭೆಗೆ ಈಗ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಬೇಡಿಕೆ ಏನಾದರೂ ಈಡೇರದೇ ಇದ್ರೆ ನಾಳೆ ಯಾವುದೇ ಬಸ್ಗಳು ರಸ್ತೆಗೆ ಇಳಿಯೋದಿಲ್ಲ. ರಾಜ್ಯದೆಲ್ಲೆಡೆ ಒಂದು ರೀತಿಯಲ್ಲಿ ಸಂಚಾರ ಅಯೋಮಯ ಆಗುತ್ತೆ. ವಾರದ 2ನೇ ದಿನ ಬಂದ್ನ ಬಿಸಿ ಜನರಿಗೂ ತಟ್ಟುತ್ತೆ. ಇವತ್ತು ಸರ್ಕಾರ ಒಂದು ವೇಳೆ ಸ್ಪಂದಿಸದೇ ಇದ್ದಂತಹ ಸಂದರ್ಭದಲ್ಲಿ ನಾಳೆ ಬಂದ್ನ ಬಿಸಿ ಎಲ್ಲರನ್ನೂ ತಟ್ಟುತ್ತೆ. ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಅನೇಕ ಬೇಡಿಕೆಗಳಿದೆ. ಸಂಚಾರ ಸ್ಥಗಿತಗೊಳ್ಳುವಂತ ಸಾಧ್ಯತೆ ಇದೆ ನಾಳೆ. ಆದರೆ ಇವತ್ತೊಂದು ಮೀಟಿಂಗ್ ಕರೆದಿದ್ದಾರೆ ಸಿಎಂ. ಆ ಮೀಟಿಂಗ್ ಅಲ್ಲಿ ಏನಾದರೂ ಪಾಸಿಟಿವ್ ಆಗಿ ಸ್ಪಂದನೆ ಸಿಕ್ಕಂತ ಸಂದರ್ಭದಲ್ಲಿ ನಾಳಿನ ಮುಷ್ಕರದ ಕತೆ ಏನು ಅನ್ನುವಂಥ ವಿಚಾರ, ಜೊತೆಯಲ್ಲಿ ಬೇಡಿಕೆಗಳು
ಅನೇಕ ಇದೆ. 38 ತಿಂಗಳ ಈ ವೇತನ ಹಿಂಬಾಕಿ ಆಗಿರ್ಬೋದು, ಅದನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥ ಬೇಡಿಕೆಗಳಾಗಿರ್ಬೋದು. ಅದರ ಜೊತೆಯಲ್ಲಿ ಈ ಶಕ್ತಿ ಯೋಜನೆಯ ಬಾಕಿಯೂ ಕೂಡ ಬರಬೇಕು. ಅದು ಸೇರಿದಂತೆ ಒಂದಷ್ಟು ಬೇಡಿಕೆಗಳ ಈಡೇರಿಕೆಗಾಗಿ ಈಗ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಇವತ್ತಿನ ಮೀಟಿಂಗ್ನ ನಂತರದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು, ನಾಳೆ ಮುಷ್ಕರ ಇದೆ, ಬಂದ್ ನಡೆಯುತ್ತಾ ಇಲ್ವಾ ಅನ್ನೋದು ಈಗ ಇವತ್ತಿನ ಸಭೆ ಮೇಲೆ ಹಾಗಾದ್ರೆ ಡಿಪೆಂಡ್ ಆಗಿದೆಯಾ? ಸಭೆಯಲ್ಲಿ ಏನಾದರೂ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಂತಹ ಸಂದರ್ಭದಲ್ಲಿ ಬಂದ್ ವಾಪಸ್ ಪಡೆಯುವಂತ ಸಾಧ್ಯತೆ ಇದೆಯಾ? ಡೀಟೇಲ್ಸ್ ಏನಿದೆ ಹನುಮಂತು? ಖಂಡಿತ ಅಶ್ವಿನಿ, ಇವತ್ತು ಸಿಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಡೆಯುವಂತಹ ಸಾರಿಗೆ ನೌಕರರ ಕಾರ್ಮಿಕ ಒಕ್ಕೂಟಗಳೇನಿದ್ದಾವೆ ಆ ಒಕ್ಕೂಟಗಳ ಸಭೆ ಇವತ್ತು ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು. ಯಾಕೆ ಅಂತಂದು ಹೇಳಿದ್ರೆ, ಇವತ್ತು ಏನಾದರೂ ಸಿಎಂ ಸಿದ್ದರಾಮಯ್ಯವರು ನಡೆಸುವಂತಹ ಸಭೆಯಲ್ಲಿ ಸಂಧಾನ ಸಕ್ಸಸ್ ಆಗಲಿಲ್ಲ ಅಂತಂದು ಹೇಳಿದ್ರೆ ಸಹಜವಾಗಿ ನಾಳೆ KSRTC ಬಸ್ಗಳಾಗಿರ್ಬೋದು, BMTC ಬಸ್ಗಳಾಗಿರ್ಬೋದು ಯಾವುದೇ ರೀತಿಯ ಓಡಾಟ ನಡೆಸಲ್ಲ ಅನ್ನುವಂಥದ್ದು ಮುಷ್ಕರಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು. ಮತ್ತೊಂದು ಕಡೆಗೆ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರುವಂತಹ ಹಿನ್ನೆಲೆಯಲ್ಲಿ ನಾಳೆ ಕೇಂದ್ರ ಸರ್ಕಾರದ ವಿರುದ್ಧ ಮತಗಳ್ಳತನದ ವಿಚಾರವನ್ನು ಮುಂದೆ ಇಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಅವರೇ ಬಂದು ಇಲ್ಲಿ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಇತ್ತ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಸರ್ಕಾರದ ಭಾಗವಾಗಿರುವಂತಹ ನೌಕರರೇ ಹೋರಾಟವನ್ನ ಮಾಡ್ತಿರುವಂತದ್ದು ಹಿನ್ನೆಲೆಯಲ್ಲಿ ಸಾಕಷ್ಟು ಮುಜುಗರಕ್ಕೂ ಒಳಗಾಗುವಂತಹ ಸನ್ನಿವೇಶ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆ ಏನಿದೆ ಅತ್ಯಂತ ಮಹತ್ವವನ್ನ ಪಡೆದುಕೊಂಡಿರುವಂತದ್ದು. ಸಭೆಯಲ್ಲಿ ಸಹಜವಾದಂತಹ ಒಂದಷ್ಟು ಬೇಡಿಕೆಗಳು, ಸಾರಿಗೆ ನೌಕರರ ಬೇಡಿಕೆಗಳೇನಿದಾವೆ, ಪ್ರಮುಖವಾದಂತಹ ಬೇಡಿಕೆ ಕಳೆದ 38 ತಿಂಗಳಿಂದ ಹಿಂಬಾಕಿ ಆಗಿರ್ಬೋದು, ವೇತನ ಹೆಚ್ಚಳ ಇರಬಹುದು, ಅದರ ಪ್ರಕಾರ ಅಂತ ನೋಡುವಂತದ್ದಾದ್ರೆ 1700 ಕೋಟಿ ರೂಪಾಯಿ ಬಾಕಿ ಏನಿದೆ ಆ ಬಾಕಿಯನ್ನ ಬಿಡುಗಡೆ ಮಾಡಿ ಅನ್ನುವಂತಹ ಒತ್ತಾಯವನ್ನ ಹಾಕುವಂಥದ್ದು, ಮತ್ತೆ ಎಸ್ಮಾ ಜಾರಿಯೇ ಮಾಡಬಾರದು ಅನ್ನುವಂಥದ್ರ ಜೊತೆಗೆ ಹಿಂದೆ ಪ್ರತಿಭಟನೆ ಮಾಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ವೇತನವನ್ನು ಕಟ್ ಮಾಡಿದ್ರು ಅದನ್ನು ಕೂಡ ಕಟ್ ಮಾಡಬಾರದು ಅನ್ನುವಂಥ ಬೇಡಿಕೆಗಳನ್ನ ಇಟ್ಟಾರಿದೆ. ಒಟ್ಟಾರೆಯಾಗಿ ಕಾರ್ಮಿಕರ ಬೇಡಿಕೆ ಮತ್ತೆ ನೌಕರರ ಬೇಡಿಕೆ ಏನಾದ್ರೆ ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟಂತದ್ದು ಮತ್ತೆ ಫೈನಾನ್ಸ್ ವಿಚಾರದ ಪ್ರಶ್ನೆ ಅಂತ ಬಂದಾಗ ಸರ್ಕಾರವು ಈಗಾಗಲೇ ಬೇರೆ ಆರ್ಥಿಕ ಸಂಕಷ್ಟದಲ್ಲಿ ಇದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದು ಹೇಳಿದ್ರೆ ಬಹುತೇಕ ಮೇಲ್ನೋಟಕ್ಕೆ ಆರ್ಥಿಕವಾಗಿ ಸದೃಢವಾಗಿದೆ ಅಂತ ಇದ್ದಾಗಲೂ ಕೂಡ ಯಾವುದೇ ರೀತಿಯ ಹೊಸ ಯೋಜನೆಯನ್ನ ಆಗಿರ್ಬೋದು ಅಥವಾ ಈ ರೀತಿಯ ಬಾಕಿಯನ್ನು ಕೊಡುವಂತ ವಿಚಾರದಲ್ಲೂ ಕೂಡ ಅಳೆದು ತೂಗಿ ಲೆಕ್ಕಾಚಾರ ಹಾಕುವಂತ ಆರ್ಥಿಕ ಪರಿಸ್ಥಿತಿ ಸದ್ಯದ ರಾಜ್ಯ ಸರ್ಕಾರದಲ್ಲಿ ಇರುವಂತ ಕಾರಣಕ್ಕಾಗಿ ಇವತ್ತಿನ ಸಭೆಯಲ್ಲಿ ನೌಕರರ ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿ ವಿಶ್ವಾಸಕ್ಕೆ ಪಡಿತಾರೆ ಅನ್ನುವಂತದ್ದೇ ಈಗ ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂತದ್ದು. ಸಹಜವಾಗಿ ಸಿಎಂ ಸಿದ್ದರಾಮಯ್ಯನವರು ಒಂದಷ್ಟು ಭರವಸೆಗಳನ್ನ ಕೊಡಬಹುದು, ಹಂತ ಹಂತವಾಗಿ ಇದನ್ನ ಬಿಡುಗಡೆ ಮಾಡ್ತೀವಿ, ಮತ್ತೊಂದು ಕಡೆಗೆ ಇಲ್ಲ ನಿಮ್ಮನ್ನು ವಿಶ್ವಾಸಕ್ಕೆ ಪಡೆಯುವುದೇ ಎಲ್ಲ ರೀತಿಯ ತೀರ್ಮಾನಗಳನ್ನ ಮಾಡ್ತೀವಿ ಅನ್ನುವಂಥ ಚರ್ಚೆಗಳಿದ್ದಾಗಲೂ ಕೂಡ ಅಂತಿಮವಾಗಿ ಇವತ್ತಿನ ಸಭೆಯ ನಂತರದಲ್ಲಿ ಸಾರಿಗೆ ನೌಕರರ ತೀರ್ಮಾನ ಯಾವ ರೀತಿ ಆಗಿರುತ್ತೆ ಅನ್ನೋದ್ರ ಮೇಲೆ ನಾಳೆಯ ಪ್ರತಿಭಟನೆ ಆಗುವಂಥದ್ದು ಬಿಡುವಂಥದ್ದು ನಿರ್ಧಾರವಾಗುವಂಥದ್ದು. ಅಶ್ವಿನಿ. ಓಕೆ ಹನುಮಂತು, ರೈಟ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸಿಎಂ ಸಿದ್ದರಾಮಯ್ಯ ಅವರ ಕೈಯಲ್ಲಿ ಈಗ ಬಸ್ನ ಬಂದ್ ಭವಿಷ್ಯ ಇದೆ. ನಿರ್ಣಾಯಕ ಸಭೆಗೆ ಈಗ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಬೇಡಿಕೆ ಏನಾದರೂ ಈಡೇರದೇ ಇದ್ರೆ ನಾಳೆ ಯಾವುದೇ ಬಸ್ಗಳು ರಸ್ತೆಗೆ ಇಳಿಯೋದಿಲ್ಲ. ರಾಜ್ಯದೆಲ್ಲೆಡೆ ಒಂದು ರೀತಿಯಲ್ಲಿ ಸಂಚಾರ ಅಯೋಮಯ ಆಗುತ್ತೆ. ವಾರದ 2ನೇ ದಿನ ಬಂದ್ನ ಬಿಸಿ ಜನರಿಗೂ ತಟ್ಟುತ್ತೆ. ಇವತ್ತು ಸರ್ಕಾರ ಒಂದು ವೇಳೆ ಸ್ಪಂದಿಸದೇ ಇದ್ದಂತಹ ಸಂದರ್ಭದಲ್ಲಿ ನಾಳೆ ಬಂದ್ನ ಬಿಸಿ ಎಲ್ಲರನ್ನೂ ತಟ್ಟುತ್ತೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಅನೇಕ ಬೇಡಿಕೆಗಳಿದೆ. ಸಂಚಾರ ಸ್ಥಗಿತಗೊಳ್ಳುವಂತ ಸಾಧ್ಯತೆ ಇದೆ ನಾಳೆ. ಆದರೆ ಇವತ್ತೊಂದು ಮೀಟಿಂಗ್ ಕರೆದಿದ್ದಾರೆ ಸಿಎಂ. ಆ ಮೀಟಿಂಗಲ್ಲಿ ಏನಾದರೂ ಪಾಸಿಟಿವ್ ಆಗಿ ಸ್ಪಂದನೆ ಸಿಕ್ಕಂತ ಸಂದರ್ಭದಲ್ಲಿ ನಾಳಿನ ಮುಷ್ಕರದ ಕತೆ ಏನು ಅನ್ನುವಂಥ ವಿಚಾರ, ಜೊತೆಯಲ್ಲಿ ಬೇಡಿಕೆಗಳು ಅನೇಕ ಇದೆ. 38 ತಿಂಗಳ ಈ ವೇತನ ಹಿಂಬಾಕಿ ಆಗಿರ್ಬೋದು, ಅದನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥ ಬೇಡಿಕೆಗಳಾಗಿರ್ಬೋದು. ಅದರ ಜೊತೆಯಲ್ಲಿ ಈ ಶಕ್ತಿ ಯೋಜನೆಯ ಬಾಕಿಯೂ ಕೂಡ ಬರಬೇಕು. ಅದು ಸೇರಿದಂತೆ ಒಂದಷ್ಟು ಬೇಡಿಕೆಗಳ ಈಡೇರಿಕೆಗಾಗಿ ಈಗ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಇವತ್ತಿನ ಮೀಟಿಂಗ್ನ ನಂತರದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು, ನಾಳೆ ಮುಷ್ಕರ ಇದೆ, ಬಂದ್ ನಡೆಯುತ್ತಾ ಇಲ್ವಾ ಅನ್ನೋದು ಈಗ ಇವತ್ತಿನ ಸಭೆ ಮೇಲೆ ಹಾಗಾದ್ರೆ ಡಿಪೆಂಡ್ ಆಗಿದೆಯಾ? ಸಭೆಯಲ್ಲಿ ಏನಾದರೂ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಂತಹ ಸಂದರ್ಭದಲ್ಲಿ ಬಂದ್ ವಾಪಸ್ ಪಡೆಯುವಂತ ಸಾಧ್ಯತೆ ಇದೆಯಾ? ಡೀಟೇಲ್ಸ್ ಏನಿದೆ ಹನುಮಂತು?
ಖಂಡಿತ ಅಶ್ವಿನಿ, ಇವತ್ತು ಸಿಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಡೆಯುವಂತಹ ಸಾರಿಗೆ ನೌಕರರ ಕಾರ್ಮಿಕ ಒಕ್ಕೂಟಗಳೇನಿದ್ದಾವೆ ಆ ಒಕ್ಕೂಟಗಳ ಸಭೆ ಇವತ್ತು ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು. ಯಾಕೆ ಅಂತಂದು ಹೇಳಿದ್ರೆ, ಇವತ್ತು ಏನಾದರೂ ಸಿಎಂ ಸಿದ್ದರಾಮಯ್ಯವರು ನಡೆಸುವಂತಹ ಸಭೆಯಲ್ಲಿ ಸಂಧಾನ ಸಕ್ಸಸ್ ಆಗಲಿಲ್ಲ ಅಂತಂದು ಹೇಳಿದ್ರೆ ಸಹಜವಾಗಿ ನಾಳೆ KSRTC ಬಸ್ಗಳಾಗಿರ್ಬೋದು, BMTC ಬಸ್ಗಳಾಗಿರ್ಬೋದು ಯಾವುದೇ ರೀತಿಯ ಓಡಾಟ ನಡೆಸಲ್ಲ ಅನ್ನುವಂಥದ್ದು ಮುಷ್ಕರಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು. ಮತ್ತೊಂದು ಕಡೆಗೆ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರುವಂತಹ ಹಿನ್ನೆಲೆಯಲ್ಲಿ ನಾಳೆ ಕೇಂದ್ರ ಸರ್ಕಾರದ ವಿರುದ್ಧ ಮತಗಳ್ಳತನದ ವಿಚಾರವನ್ನು ಮುಂದೆ ಇಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಅವರೇ ಬಂದು ಇಲ್ಲಿ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಇತ್ತ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಸರ್ಕಾರದ ಭಾಗವಾಗಿರುವಂತಹ ನೌಕರರೇ ಹೋರಾಟವನ್ನ ಮಾಡ್ತಿರುವಂತದ್ದು ಹಿನ್ನೆಲೆಯಲ್ಲಿ ಸಾಕಷ್ಟು ಮುಜುಗರಕ್ಕೂ ಒಳಗಾಗುವಂತಹ ಸನ್ನಿವೇಶ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆ ಏನಿದೆ ಅತ್ಯಂತ ಮಹತ್ವವನ್ನ ಪಡೆದುಕೊಂಡಿರುವಂತದ್ದು. ಸಭೆಯಲ್ಲಿ ಸಹಜವಾದಂತಹ ಒಂದಷ್ಟು ಬೇಡಿಕೆಗಳು, ಸಾರಿಗೆ ನೌಕರರ ಬೇಡಿಕೆಗಳೇನಿದಾವೆ, ಪ್ರಮುಖವಾದಂತಹ ಬೇಡಿಕೆ ಕಳೆದ 38 ತಿಂಗಳಿಂದ ಹಿಂಬಾಕಿ ಆಗಿರ್ಬೋದು, ವೇತನ ಹೆಚ್ಚಳ ಇರಬಹುದು, ಅದರ ಪ್ರಕಾರ ಅಂತ ನೋಡುವಂಥದ್ದಾದ್ರೆ 1700 ಕೋಟಿ ರೂಪಾಯಿ ಬಾಕಿ ಏನಿದೆ ಆ ಬಾಕಿಯನ್ನ ಬಿಡುಗಡೆ ಮಾಡಿ ಅನ್ನುವಂತಹ ಒತ್ತಾಯವನ್ನ ಹಾಕುವಂಥದ್ದು, ಮತ್ತೆ ಎಸ್ಮಾ ಜಾರಿಗೆ ಮಾಡಬಾರದು ಅನ್ನುವಂಥದ್ರ ಜೊತೆಗೆ ಹಿಂದೆ ಪ್ರತಿಭಟನೆ ಮಾಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ವೇತನವನ್ನು ಕಟ್ ಮಾಡಿದ್ರು ಅದನ್ನು ಕೂಡ ಕಟ್ ಮಾಡಬಾರದು ಅನ್ನುವಂಥ ಬೇಡಿಕೆಗಳನ್ನು ಇಟ್ಟಾರಿದೆ. ಒಟ್ಟಾರೆಯಾಗಿ ಕಾರ್ಮಿಕರ ಬೇಡಿಕೆ ಮತ್ತೆ ನೌಕರರ ಬೇಡಿಕೆ ಏನಾದ್ರೆ ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟಂಥದ್ದು ಮತ್ತೆ ಫೈನಾನ್ಸ್ ವಿಚಾರದ ಪ್ರಶ್ನೆ ಅಂತ ಬಂದಾಗ ಸರ್ಕಾರವು ಈಗಾಗಲೇ ಬೇರೆ ಆರ್ಥಿಕ ಸಂಕಷ್ಟದಲ್ಲಿ ಇದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದು ಹೇಳಿದ್ರೆ ಬಹುತೇಕ ಮೇಲ್ನೋಟಕ್ಕೆ ಆರ್ಥಿಕವಾಗಿ ಸದೃಢವಾಗಿದೆ ಅಂತ ಇದ್ದಾಗಲೂ ಕೂಡ ಯಾವುದೇ ರೀತಿಯ ಹೊಸ ಯೋಜನೆಯನ್ನ ಆಗಿರ್ಬೋದು ಅಥವಾ ಈ ರೀತಿಯ ಬಾಕಿಯನ್ನು ಕೊಡುವಂತ ವಿಚಾರದಲ್ಲೂ ಕೂಡ ಅಳೆದು ತೂಗಿ ಲೆಕ್ಕಾಚಾರ ಹಾಕುವಂತ ಆರ್ಥಿಕ ಪರಿಸ್ಥಿತಿ ಸದ್ಯದ ರಾಜ್ಯ ಸರ್ಕಾರದಲ್ಲಿ ಇರುವಂತ ಕಾರಣಕ್ಕಾಗಿ ಇವತ್ತಿನ ಸಭೆಯಲ್ಲಿ ನೌಕರರ ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿ ವಿಶ್ವಾಸಕ್ಕೆ ಪಡಿತಾರೆ ಅನ್ನುವಂಥದ್ದೇ ಈಗ ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂತದ್ದು. ಸಹಜವಾಗಿ ಸಿಎಂ ಸಿದ್ದರಾಮಯ್ಯನವರು ಒಂದಷ್ಟು ಭರವಸೆಗಳನ್ನ ಕೊಡಬಹುದು, ಹಂತ ಹಂತವಾಗಿ ಇದನ್ನ ಬಿಡುಗಡೆ ಮಾಡ್ತೀವಿ, ಮತ್ತೊಂದು ಕಡೆಗೆ ಇಲ್ಲ ನಿಮ್ಮನ್ನ ವಿಶ್ವಾಸಕ್ಕೆ ಪಡೆಯುವುದೇ ಎಲ್ಲ ರೀತಿಯ ತೀರ್ಮಾನಗಳನ್ನ ಮಾಡ್ತೀವಿ ಅನ್ನುವಂಥ ಚರ್ಚೆಗಳಿದ್ದಾಗಲೂ ಕೂಡ ಅಂತಿಮವಾಗಿ ಇವತ್ತಿನ ಸಭೆಯ ನಂತರದಲ್ಲಿ ಸಾರಿಗೆ ನೌಕರರ ತೀರ್ಮಾನ ಯಾವ ರೀತಿ ಆಗಿರುತ್ತೆ ಅನ್ನೋದ್ರ ಮೇಲೆ ನಾಳೆಯ ಪ್ರತಿಭಟನೆ ಆಗುವಂಥದ್ದು ಬಿಡುವಂಥದ್ದು ನಿರ್ಧಾರವಾಗುವಂಥದ್ದು. ಅಶ್ವಿನಿ. ಓಕೆ ಹನುಮಂತು, ರೈಟ್.